ನನಗದು ಏನೂ ಅರ್ಥ ಆಗ್ತಿರಲಿಲ್ಲ. ಸ್ಟಾರ್ಡಮ್ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ನನ್ನ ಹತ್ರ ಬಂದಿಲ್ಲ, ಏನು ಹೇಳಿ, ಈಗ ಆ ಒಂದು ಇದರಲ್ಲಿ ಬಂದಿದ್ದಾರೆ ಸ್ಟಾರ್ಗಳಲ್ಲಿ, ಅವ್ರಿಗೆ ಗೊತ್ತಿರೋದು ಒಬ್ಬ ಮ್ಯಾನೇಜರ್ ಬೇಕು, ಒಬ್ಬ ಇದು ಬೇಕು. ನನಗೆ ಮೇಕಪ್ ಅಂದರೆ ಗೊತ್ತಿಲ್ಲ, ಮೇಕಪ್ ಹಾಕೋ ಒಬ್ಬ ಹೇರ್ ಸ್ಟೈಲಿಸ್ಟ್ ಬೇಕು, ಒಬ್ಬ ಯಾರೋ ಜೊತೇಲಿರಬೇಕು, ಒಬ್ಬ ಮ್ಯಾನೇಜರ್ ಬೇಕು, ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ, ಬರೀಬೇಕು, ಸಿನಿಮಾ ಮಾಡಬೇಕು, ಇದು ಮಾಡಬೇಕು, ನೆಕ್ಸ್ಟ್ ಉಪೇಂದ್ರ ಅಷ್ಟೇ ಗೊತ್ತಿದ್ದಷ್ಟೇ ಹೊರತು ಇನ್ನೇನು ಆಮೇಲೆ ಆರ್ಟಿಸ್ಟ್ ಆದ್ಮೇಲೆ ಒಂದೊಂದೇ ಪ್ರೀತ್ಸೆಗೆ ಹೋದಾಗ ನನಗೆ ಮೇಕಪ್ ಮ್ಯಾನ್ ಇಲ್ಲ, ನನಗೆ ಗೊತ್ತಿಲ್ಲ, ಕಾಸ್ಟ್ಯೂಮು ಗೊತ್ತಿಲ್ಲ, ನನಗೆ ಕಾಸ್ಟ್ಯೂಮ್ ಹೆಂಗೆ ತೊಗೊಂಡೋಗಿ. ಸೀರಿಯಸ್ಲಿ ಹಾಂ ಹೌದು, ಶಿವಣ್ಣ ಎರಡು ಇದು ನೋಡಮ್ಮ ಆಗುತ್ತಾ ನಿನಗೆ, ಶೂಸ್ ಏನಮ್ಮ ಇದನ್ನ ಹಾಕ್ಕೊಳ್ಳಮ್ಮ ಅಂತ ಪಾಪ ಅವ್ರು ಕೊಡೋರು. ಆ ಶೂಸು ಗೀಸ್ ಹಾಕ್ಕೊಂಡು ಆ ಮೇಕಪ್ ಯಾರೋ ಬಂದಿದ್ರು, ನನಗೆ ನನ್ನ ಪರ್ಸ್ನಲ್ ಮೇಕಪ್ ಅನ್ನೋದು ಗೊತ್ತಿಲ್ಲ ನನಗೆ. ಆಮೇಲೆ ಗೊತ್ತು, ಶಿವಣ್ಣ ನೋಡಿದೆ, ಓ ಪರ್ಸ್ನಲ್ ಮೇಕಪ್ ಅಂತಿರ್ತಾರೆ, ಅವ್ರಿಗೆ ಮುಖ ಅರ್ಥ ಆಗಿರುತ್ತೆ, ಅವ್ರು ಹಿಂಗೆ ಮಾಡ್ತಾರೆ. ಸೊ ಈ ಥರ ನಾನು ಸ್ವಿಮ್ಮಿಂಗ್ ಕಲ್ತಿದ್ದು ಶೂಟಿಂಗಲ್ಲಿ ಕ್ಯಾಮ್ರಾ ಇಟ್ಟು ಬನ್ನಿ ಅಂದ್ರೆ ಅಂದ್ಕೊಂಡಿದ್ದು. ಹಾರ್ಸ್ ರೈಡಿಂಗ್ ಕಲ್ತಿದ್ದು ಶೂಟಿಂಗಲ್ಲಿ, H2 ಅಲ್ಲಿ. ಹಾರ್ಸ್ ರೈಡಿಂಗ್ ಎಲ್ಲ ಗೊತ್ತಿಲ್ಲ, ನಾವು ಆ ಥರ ಕಲ್ತಿಲ್ಲ. ಇವಾಗ ಹಾರ್ಸ್ ರೈಡಿಂಗ್ ಮಾಡಲೇಬೇಕು. ಏನೋ ನಮ್ಮ ವೇಣು, ಏನಿಲ್ಲಮ್ಮ ಸ್ಟಡಿ ಕ್ಯಾಂಪ್ ಥರ ಅಮ್ಮ, ಅದು ಸ್ವಲ್ಪ ಅದು 4 ಕಾಲು ನಡಿಬೇಕಾದ್ರೆ ಅಲ್ಲಾಡುತ್ತೆ, 2 ಕಾಲು ಅದ್ರ ಮೇಲೆ ಈಸಿ, ಅದು ಹಿಂಗೇ ಹೋಗ್ತಾ ಇರುತ್ತೆ ಅದು. ಆಮೇಲೆ ಹಂಗೆ ಹೋಗಿ ನನಗೆ ಹೇಳ್ಕೊಡೋಕೆ ಹೋಗೋನು, ಅವನು ಎಗ್ರಿ ಇದ್ರೊಳಗೆ ಹೊಟ್ಟೋಗಿದ್ದ ಹೇಳಿ, ಅದು ಹೋಗಿ ಹಿಂಗೆ ಕುದುರೆ ಹೋಗಿ ಮರಳಲ್ಲಿ ಹೋಗಿ ತಲೆ ಸಿಗಾಕೊಂಬಿಟ್ಟಿತ್ತು ನನಗೆ ಹೇಳ್ಕೊಡೋಕೆ ಹೋಗೋವನು. ಆಮೇಲೆ ಓಡಿಸ್ತಾ ಸ್ವಲ್ಪ ಫಸ್ಟ್ ವಾಕ್ ಮಾಡ್ತಿತ್ತು ಅದು ಹಿಂಗೆ. ಆಮೇಲೆ ಸ್ವಲ್ಪ ಓಡಿದ್ರೆ ಸ್ವಲ್ಪ ಈಸಿಯಾಗಿದೆಯಲ್ಲ ಇದು, ಎಲ್ಲ ನೋವೋದು ಹಿಂಗೆ ನಡೀತಿರ್ಬೇಕಾದ್ರೆ. ಆಮೇಲೆ ಹಂಗೆ ಶೂಟಿಂಗು. ಒಳ್ಳೆ ಕಾಮಿಡಿ ಸರ್ ನೀವು. ಅಂದರೆ ಅದನ್ನ ಎಷ್ಟು ಚೆನ್ನಾಗಿ ಬಣ್ಣಿಸ್ತೀರಾ ಅಂದರೆ, ಯು ಐ ಥಿಂಕ್ ಯು ಆರ್ ಅನ್ ಅಮೇಝಿಂಗ್ ನರೇಟರು, ಒರೇಟರು. ಅಲ್ಲಪ್ಪ, ನನಗೆ ಇರೋದು ಅವಾಗೆಲ್ಲ ನಡೆದಿದ್ದು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ರಲ್ಲ, ಈ ಥರ ಎಲ್ಲ ಅಲ್ಲಲ್ಲೇ ಕಲ್ತ್ಕೊಂಡು ಅಲ್ಲಲ್ಲೇ ಮಾಡಿಕೊಂಡು ಆ ಥರ. ಬಟ್ ಇದೊಂದು ಕಾಡೋದು ನನಗೆ, ಏನು ಹೇಳಿ, ಫಸ್ಟಿಂದ ಯಾಕೆ ಬಂದೆ ಅನ್ನೋದಿದೆಯಲ್ಲ, ತುಂಬ ಕಾಡೋದು ಅದು. ಏನು ನೀನು ಇದಕ್ಕೆ ಬಂದ್ಯಾ. ಆಮೇಲೆ ನೀವು ಹೇಳ್ರಲ್ಲ ಏನೋ ಆ ಸ್ಟಾರ್ಡಮ್ಮು ಇದು ಅದು ಯಾಕಂದರೆ ನಮ್ಮ ಮನೇಲೂ ಹಂಗೆ ಇತ್ತು. ನಮ್ಮ ಅಪ್ಪ ಅಮ್ಮನೂ ಕೂಡ ಯಾವ ರೀತಿ ಅಂದರೆ, ಅವರು ನಮ್ಮ ಅಪ್ಪ ಹೋಗಿ ಸಂಪಾದನೆ ಮಾಡ್ಕೊಂಬರೋರು, ದೇ ಆರ್ ವೆರಿ ಕಂಟೆಂಟೆಡ್ ಅವರು. ಏನು ಹೇಳಿ, ನೋಡಪ್ಪ ನಮಗೆ ಜೀವನ ನಡೀತಾ ಇದೆ, ನಿಮ್ಗೆ ಓದಿಸೋಷ್ಟು ನಾನು ಓದಿಸ್ತೀನಿ, ನೆಕ್ಸ್ಟ್ ನೀವು ನೋಡ್ಕೊಳ್ಳಿ ಅಷ್ಟೇ. ಅವ್ರು ಯಾವತ್ತೂ ಸಾಲ ಮಾಡೋಕ್ಕೆ ಹೋಗಲಿಲ್ಲ, ಮನೆ ಚಿಕ್ಕದಿದೆ ಅಂತ ನೋಡಿಲ್ಲ, ಯಾರ ಬಂದರೆ ಕೂತ್ಕೊಳ್ಳೋಕೆ ಜಾಗ ಇದೆ ಅಂತ ನೋಡಿಲ್ಲ. ನಮ್ಮ ಚಿಕ್ಕ ಮನೆ ಇತ್ತು ಚಾಮರಾಜಪೇಟೆಯಲ್ಲಿ. ಯಾರೋ ಇನ್ವಿಟೇಷನ್ ಕೊಡೋಕ್ಕೆ ಬಂದರೂ ಕೂಡ ಹೊರಗಡೆಯಿಂದನೇ ಕೊಡೋರು, ಒಳಗೆ ಬರೋಕ್ಕೆ ಜಾಗನೇ ಇಲ್ಲ ಅಲ್ಲಿ. ಇಷ್ಟು ಇದ್ದಿದ್ದು ನಮ್ಮ ಮನೆ. ಬಾಗಿಲಾಕರೆ ಗಾಳಿ ಆಡಲ್ಲ, ಗೋಣಿ ಚೀಲ ಕಟ್ಕೊಂತ ಇದ್ವಿ. ಬಟ್ ನಮಗೆ ಗೊತ್ತಿಲ್ಲ, ಅದೇ ನಮ್ಮ ಸ್ವರ್ಗ. ನಮ್ಗೆ ಹೇಳೋರು ಇಲ್ಲ. ಇನ್ನೊಂದು ಮನೆ ಕಂಪೇರ್ ಮಾಡ್ತಾನೆ ಇಲ್ಲ ನಮ್ಮ ಅಪ್ಪ ಅಮ್ಮ. ಅದೇನೋ ಅವ್ರಿಗೆ ಬುದ್ಧಿವಂತರು, ಅದೇನೋ ಹಂಗೆ ಇದ್ರು ಅವರು. ಇದು ಸರ್ ಅವ್ರಿಗೆ ಅದೇ ಸಣ್ಣ ಖುಷಿ. ಗಣೇಶ ತಂದಿಡೋದು, ಒಂದೇನೋ ಮಾತಾಡೋದು, ಯಾರೋ ಬಂದು ಹಾಡು ಹೇಳೋರು, ಒಬ್ಬ ಬಂದು ದೀಮ್ ತೊಗೊಂಬಂದು ಒಬ್ಬ ಹಾಡೋಳು, ಇದೆಲ್ಲ ನೆನಪುಗಳು ಚಿಕ್ಕ ವಯಸ್ಸಲ್ಲಿ. ನಿಮ್ಮ ಬಗ್ಗೆ ಒಂದು ಪುಸ್ತಕ ಬರೆದಿರೋದ್ರಲ್ಲಿ ಇನ್ನೂ ತುಂಬ ಡೀಟೇಲಾಗಿ ಬರೆದಿದ್ದಾರೆ ಸರ್, ಇನ್ಕ್ಲೂಡಿಂಗ್ ನಿಮ್ಮ ಹತ್ರ ಇದ್ದಿದ್ದು ಬಟ್ಟೆಗಳು, ಹರಿದೋಗಿರೋ ಬಟ್ಟೆಗಳಾಗಿರಲಿ, ಹವಾಯಿ ಚಪ್ಪಲು. ಅಲ್ಲ, ಖುಷಿ ನಿಜವಾಗ್ಲೂ ನೋಡಿ. ಅವುಗಳ ಕಂಪ್ಯಾರಿಸನ್ ಇಲ್ಲ ಅಂದರೆ, ನಿಮಗೆ ಕಂಪ್ಯಾರಿಸನ್ನೇ ಮನುಷ್ಯನ ಪ್ರಾಬ್ಲಮ್ಮು. ನಾವು ಯಾವತ್ತೂ ಕಂಪೇರ್ ಮಾಡ್ಕೊಂಡು ನೀವು ಎಷ್ಟು ಬೆಳೆದ್ರೂ ನೀವು ಖುಷಿಯಾಗಿರಲ್ಲ ಆವಾಗ. ಅದಕ್ಕೆ ಅನ್ಸುತ್ತಲ್ಲ ಸರ್, ಸಾಕು ಒಂದೊಂದು ಶ್ರೀಮಂತ ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ವಿಷ್ಣು ಸರ್, ಸಾಕು ಅನ್ನೋ ಸಾಹುಕಾರ ಅಷ್ಟೇ. ಆಮೇಲೆ ಅದು ಏನೋ ಗೊತ್ತಿಲ್ಲದೆ, ಅದೊಂದು ಇನ್ನೋಸೆನ್ಸು ಗೊತ್ತಿಲ್ಲದೆ ಬರ್ಬೇಕನ್ಸುತ್ತೆ, ಅದು ಪ್ಲ್ಯಾನ್ ಮಾಡಿನೂ ಬರೋಕ್ಕಾಗಲ್ಲ. ಏನು ಹೇಳಿ, ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಕಾಂಪಿಟೇಷನ್ ಇದ್ರೇ ಬೆಳೆಯೋದು. ನಾವು ಇನ್ನೊಬ್ಬರು ನೋಡಿ ಬೆಳೆದಾಗಲೇ ನಾನು ಅಲ್ಟಿಮೇಟ್ಲಿ ಏನಂದರೆ, ನಾನು ಎಲ್ಲರಿಗಿನ್ನ ಬೆಟ್ರು ಅನ್ನೋದೇ ಒಂದು ಸಕ್ಸಸ್ ಅನ್ನೋ ಥರ ಆಗ್ಬಿಟ್ಟಿದೆ. ದಟ್ ಈಸ್ ನಾಟ್ ಸಕ್ಸಸ್ ಅಲ್ವಾ ಆ್ಯಕ್ಚುಲಿ. ಆ ಖುಷಿಯಾಗಿರೋದೇ ಆ್ಯಕ್ಚುಲಿ. ನಾವು ನೋಡ್ರೆ ಆ ಮನೇಲಿ ಕೆಲವು ಸತಿ ನೋಡ್ಬೇಕು ನೀವು, ನಮ್ಮ ಮನೇಲಿ ಹೆಂಗೆ ಹೇಳೋರು ಅಂದರೆ, ಪಟಾಕಿ ಹಬ್ಬ ದುಡ್ಡು ಇರ್ತಿರ್ಲಿಲ್ಲ, ನಮ್ಮಪ್ಪ ಡೈಲಾಗ್ ಹೊಡಿಯೋರು, ಪಟಾಕಿ ಇಡೀ ರೋಡಕ್ಕೆ ತಂದು ಕೊಟ್ಟಿದ್ದೀನಿ ಕಣ್ರು, ಹೋಗಿ ನೋಡ್ರು, ಅವ್ರು ಬೆಂಕಿ ಇಡ್ತಾರೆ, ನೀವು ಇಡ್ತಿಲ್ಲ, ಅಷ್ಟೇ ಕಣ ಡಿಫ್ರೆನ್ಸು. ಡಮ್ ಅನ್ನತ್ತೆ ನೋಡಿ, ಆರತ್ತೆ ಎಂಜಾಯ್ ಮಾಡಿರೋದು, ಅವಾಗ ಕೂತ್ಕೊಂಡು ಎಂಜಾಯ್ ಮಾಡೋದು. ಆಮೇಲೆ ಆ ಪಟಾಕಿ ಆಗೋಗಿರೋದೆಲ್ಲ ತಂದು ಅದನ್ನೆಲ್ಲ ಸೇರಿಸಿ ಒಂದು ಇದು ಮಾಡೋದು, ಎಷ್ಟು ಎಂಜಾಯ್ ಸೋ ಮಚ್. ಹೇಳ್ತಾರಲ್ಲ ಬಡತನ ಇದು ಅಂತ, ಎಗೈನ್ ನಾವು ಹೆಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಮತ್ತೆ ಡಿಪೆಂಡ್ ಆಗುತ್ತೆ. ಆಮೇಲೆ ಏನು ಮಾಡಿದ್ರು ಕೂಡ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ರೆ, ಅವನು ಯಾರು, ಅವನೇ ಎಷ್ಟು ತೊಗೊತಾನೆ ದುಡ್ಡು, ಇವನೇ ಎಷ್ಟು ತೊಗೊಂಡು, ಹೌದಾ 10 ಕೋಟಿ ತೊಗೊತಾನ, ನಾನು ಇನ್ನೂ ಅಷ್ಟು ತೊಗೊತಾ ಇರಲ್ಲ, ಅವನು 100 ಕೋಟಿ ತೊಗೊತಾನ. ಎಂಡ್ ಎಲ್ಲಿದೆ ಅದಕ್ಕೆ? ನೆಕ್ಸ್ಟ್ ಹಾಲಿವುಡ್ನ ಕಂಪೇರ್ ಮಾಡ್ತಾ ಇರ್ತೀವಿ ನಾವು. ಆ ಥರ ಅಲ್ಲ ಅದು ಆ್ಯಕ್ಚುಲಿ. ಸೊ ಆ ಒಂದು ಬಾಲ್ಯದ ವಯಸ್ಸಲ್ಲೇ ನಿಮ್ಗೆ ಇದೆಲ್ಲ ಅರಿವಿತ್ತ ಅಥವಾ ಅರಿವಲ್ಲ, ಅದು ಇನ್ನೋಸೆನ್ಸ್, ಅದು ಅರಿವಲ್ಲ. ಅದು ನೀವು ಕಲ್ತು ಇನ್ನೋಸೆಂಟ್ ಆಗೋದು ಕಷ್ಟ.
ಇವಾಗಲೂ ಮಾತು. ನನಗನ್ಸುತ್ತೆ ನಿಜವಾಗ್ಲೂ ಆ ಥರ ಆವಾಗ್ಲೇ ಇರಬೇಕಾಗಿತ್ತು ಚೆನ್ನಾಗಿತ್ತು ನಾನು. ಅಂತ. ಆ್ಯಕ್ಚುಲಿ ಏನೇನೋ ಜಾಸ್ತಿ ಕಲ್ತ್ಕೊಂಡ್ಬಿಟ್ನ, ಸ್ವಲ್ಪ ನನ್ನೊಳಗಡೆ ಎಲ್ಲ ಇದು ಯಾಕೆ ಬರ್ತಾ ಇದೆ ಅನ್ಸುತ್ತೆ. ಅಂದರೆ ಅಂದರೆ ಇವತ್ತಿಂದು ಆಮೇಲೆ ಬರ್ತಾ ಬಂದಿರೋದು ಅಂದರೆ ಸಾರ್ ಹೇಳ್ತಾರಲ್ಲ, ಆಮೇಲೆ ಸಿನಿಮಾ ಇಟ್ಟಿರ್ಬೋದು, ಸಾರ್ ಆ ಪಿಕ್ಚರ್ ಇಟ್ಟು ಸರ್ ನಿಮ್ಮ ಪಿಕ್ಚರ್ ಸರ್ ಅಷ್ಟಾಗಲಿಲ್ಲ ಸರ್ ಕಲೆಕ್ಷನು ಅಂದಾಗ, ಏನಯ್ಯ ಇದು ಯಾಕೆ ಕಂಪೇರ್ ಮಾಡ್ತಾನೆ, ಕಂಪೇರ್ ಮಾಡಿದಾಗ ಬೇಜಾರುಗಳು. ಅದನ್ನೆಲ್ಲ ನೀವು ಆಗಲೇ ನಮ್ಮ ಹೇಳಿದ್ರಿ. ದಾರಿ ನಾವು ಹಿಡ್ಕೊಂಡು ಹೋಗ್ತಾ ಇದ್ರೆ, ನಾವು ಆ ಕಡೆ ಈ ಕಡೆ ನೋಡಿದೆ, ಅದೇ ಹಿಂಗೆ ಅಂತಾರಲ್ಲ, ಹಿಂಗೆ ಹೋಗ್ತಾ ಇದ್ರೆ ನಿಮಗೆ ಅದು ಪ್ರಪಂಚ ಸೂಪರಾಗಿರುತ್ತೆ. ಬಟ್ ಈಗ ಹಂಗಿಲ್ಲ, ಮೊಬೈಲ್ ಓಪನ್ ಮಾಡಿದ್ರೆ ಕಂಪ್ಯಾರಿಸನ್ ಬರುತ್ತೆ. ಈಗ ಪ್ರಪಂಚನೂ ಹಂಗಾಗಿರೋದ್ರಿಂದ, ಸ್ವಲ್ಪ ಎಲ್ಲ ಓಪನ್ ಅಪ್ ಆಗಿರೋದ್ರಿಂದ, ಆಲ್ವೇಸ್ ಆ್ಯಕ್ಚುಲಿ